ಮಾನ್ಯ ಅಧ್ಯಕ್ಷರೇ, ನಮ್ಮ ರವಿಯವರಿರ್ಬೋದು, ಕೇಶವ್ ಅವರಿರ್ಬೋದು, ನಮ್ಮ ಡಾಕ್ಟ್ರು ಭೋಜೇಗೌಡರು, ನಮ್ಮ ದಿನೇಶು ರವಿಯವರು ಮತ್ತು ನಮ್ಮ ಇನ್ನೊಬ್ಬರು ಸದಸ್ಯರು ರವಿಕುಮಾರ್ ರವಿ ಶಾ ಲಾಸ್ಟ್ ಚಿದಾನಂದ್ ಇಷ್ಟೋ ಜನ ಹೇಳಿದ್ರು. ಅದರಲ್ಲಿ ಬಹುಶಃ ನಮ್ಮ ರವಿಯವರು ಹೇಳಿದ್ದು ನನಗೆ ಭಾಳ ಸೂಕ್ತವಾದಂಥ ಸಲಹೆನೇ ಕೊಟ್ಟಿದ್ದಾರೆ. ಅವರಿಗೆ ನಾನು ಮಾಹಿತಿ ಕೊಡಲೇಬೇಕಾಗತ್ತೆ. ನಮ್ಮ ನಿರಾಣಿಯವರು ಆತಂಕ ಬೇಡ. ನಾವು ತೀರ್ಮಾನ ತಗೊಂಡ್ರದ್ರಲ್ಲಿ ಮುಂದೇನೂ ಅಷ್ಟೇ, ಇವತ್ತು ತೊಗೊಂಡಿರೋದ್ರೂ ಅಷ್ಟೇ, ಯಾವುದೇ ಯೂನಿವರ್ಸಿಟಿನ ಮರ್ಜ್ ಮಾಡೋದಾಗಲಿ ಬದಲಾವಣೆ ಕ್ಲೋಸ್ ಮಾಡೋದಾಗಲಿ ಪ್ರಶ್ನೆ ಇಲ್ಲ. ಕೃಷಿಗೆ ಸಂಬಂಧಪಟ್ಟದ್ದು ಅದು ವೆಟರ್ನರಿ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಯಾವುದೇ ಮಾಡಲ್ಲ. ಅದ್ರ ಬಗ್ಗೆ ಇದಿಲ್ಲ, ಮಾಡಲ್ಲ ಅಂತ ಹೇಳ್ಬಿಟ್ವಲ್ಲ. ಸೊ ಹೇಳಿದ್ವಿ. ಸೊ ನಮ್ಮ ದುಡ್ಡು ಅಂತ ಹೇಳಿದ್ರು. ಇದು 1931ರಲ್ಲಿ ನಮ್ಮ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಟಾಪ್ ಮಾಡ್ತಾರೆ. ಈ ರಾಜ್ಯದಲ್ಲಿ ಯಾವುದಾದ್ರು ವಿಶ್ವವಿದ್ಯಾನಿಲಯ ಕೃಷಿದು ಆಗಬೇಕಾಗಿದ್ದರೆ ಮೊದಲನೇದೇ VC ಫಾರಮ್ನಲ್ಲಿ ಆಗಬೇಕಾಗಿತ್ತು. ಸ್ವತಂತ್ರ ಪೂರ್ವ 1931ರಲ್ಲಿ 650 ಎಕರೆನ ಮಹಾರಾಜರು ಜಾಗ ಕೊಟ್ಟು ಅಲ್ಲಿ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಬ್ರಿಟಿಷ್ ಕಾಲದಲ್ಲಿದ್ದಂಥ ಡಾಕ್ಟರ್ ಲೆಸ್ಲಿ ಸಿ ಕೋಲ್ಮನ್ ಅವರ ನೇತೃತ್ವದಲ್ಲಿ ಈ ಸಂಶೋಧನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಎಲ್ಲ ಯೂನಿವರ್ಸಿಟಿಗಿಂತ ಹೆಚ್ಚು ಇತಿಹಾಸ ಇರತಕ್ಕಂಥದ್ದು ನಮ್ಮ VC ಫಾರಮ್. ದುರಾದೃಷ್ಟ ನನಗೆ ನಮ್ಮ ಜಿಲ್ಲೆ ರಾಜಕೀಯದಲ್ಲಿ ಭಾಳ ಮಂಡ್ಯ ಅಂದರೆ ಎಲ್ರಿಗೂ ಮಂಡ್ಯ ಅಲ್ವಾ ಅನ್ನೋ ಥರ ಮಾತಾಡ್ತಾರೆ. ಆದರೆ ನಮಗೆ ಸಾವ್ಕಾರ್ ಚೆನ್ನೈನವರು ವೀರಣ್ಣಗೌಡರು ಆವಾಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ದುರಾದೃಷ್ಟ ಆಗಲಿಲ್ಲ. ನಮ್ಮ ಶಂಕರೇಗೌಡರು ಎಷ್ಟೆಲ್ಲ ಹೆಸರಿದೆ, MLA ಆಕೆ ಬಿಡಲಿಲ್ಲ. ನಮ್ಮ ಮಂಡ್ಯದರೆ ಬೇರೆ ಯಾರೂ ಅಲ್ಲ, ಅವ್ರು ಮಂತ್ರಿ ಆದರೂ MLC ಆಗಿ. ಚೌಡಯ್ಯನವರು ಭಾಳ ಸಂಸತ್ರು, ಆದರೆ ಅವರು ಮಂತ್ರಿ ಆಗೋಕ್ಕೆ ಆಗಲಿಲ್ಲ. ನನಗೆ ನೀವು ಹೇಳ್ದಂಗೆ ನಿಮ್ಮ ಹೆಸರಿಗೋಸ್ಕರ ಮಾಡ್ತಾಯಿದ್ರಿ. ಹೌದು, ಅದು ಕಾಕತಾಳೆ ಏನಾಗುತ್ತೆ. ನಾನು ಹೆಲ್ತ್ ಮಿನಿಸ್ಟರ್ ಆದಾಗ ನಮ್ಮ ಯಜಮಾನರು ಇದ್ದರು, ಮೆಡಿಕಲ್ ಕಾಲೇಜ್ ತಂದು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ದಾಗ KSRTC ಡಿವಿಷನ್ ತೊಗೊಂಬಂದು, ಈಗ ಕೃಷಿ ತಂದು ಅಂದಾಗ ಸಹಜವಾಗಿ ಇದು ಆಕ್ಷೇಪಣೆ ಅಲ್ಲ. ಅಲ್ಲಲ್ಲ ಆಕ್ಷೇಪಣೆ ಅಲ್ಲ. ನನ್ನ ಮೂಲಕ ಈ ಸದನದ ಮೂಲಕ ಜಿಲ್ಲೆಗೂ ಒಂದು ಸಂದೇಶ ಹೋಗಲಿ. ನಾನು ಒಪ್ಕೋತೀನಿ. ರಿಯಲಿ ನೀವು ಹೇಳಿದ್ದನ್ನ 100% ಒಪ್ತೀನಿ. ವಿರೋಧ ಮಾಡಿಲ್ಲ. ಇಲ್ಲ, ಯಾಕೆ ತಂದಿದ್ದೀರಿ ಅಂತ ಹೇಳಿಲ್ಲ. ನಾನು ಒಪ್ತೀನಿ. ಅದು ಆ ಕಾಕತಾಳೆ ಏನಾಗಿದೆ. ಈಗ ನಾನು ಕೃಷಿ ಸಚಿವನಾದಾಗ ಕೃಷಿ ವಿಶ್ವವಿದ್ಯಾಲಯ ಅಂತಂದ್ರೆ ಸಹಜವಾಗಿ ಚಲುವರಾಯಸ್ವಾಮಿ ಅವರು ಒಂದೊಂದು ಇಲಾಖೆಗೆ ಹೋದಾಗ ಒಂದೊಂದು ಅಂತ. ಕೃಷಿ ಸಚಿವರು ಯಾರೂ ಆಗಿರಲಿಲ್ಲ ಮಂಡ್ಯದಲ್ಲಿ. ಇಷ್ಟೆಲ್ಲ ರಾಜಕೀಯ ಹಿನ್ನೆಲೆ ಇದ್ರೂ ಕೃಷಿ ಭಾಳ ರೈತರ ಮಂಡ್ಯದಿಂದ ಡೆಲ್ಲಿವರೆಗೂ ರೈತರ ಬಗ್ಗೆ ಮಂಡ್ಯದ ಬಗ್ಗೆ ಮಾತಾಡಿದ್ರು, ಕೃಷಿ ಸಚಿವರಾಗಿಲ್ಲ. ಈ ಸಲ ನಮ್ಮ ಹೈಕಮಾಂಡ್ ಇರ್ಬೋದು, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ನನಗೊಂದು ಅವಕಾಶ ಕೃಷಿನಲ್ಲಿ ಕೊಟ್ಟಾಗ ಬಹುಶಃ ಭಾಳ ಜನ ಹೇಳಿದ್ರು ಇದೇನು ಅಂತ. ನಾನು ಭಾಳ ಸಂತೋಷ ತಗೊಂಡು 1 ವರ್ಷ ಆದಮೇಲೆ ಇನ್ನೂ ಸಂತೋಷ ಆಯ್ತು. ಈ ಇಲಾಖೆನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಹೇಳಿದ್ರು ಭಾಳ ಜನ. ನಾವು ಸಮಗ್ರ ಕೃಷಿಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ ಮತ್ತು ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದೀವಿ. ಈ ಯೂನಿವರ್ಸಿಟಿನ ಸಾಕಷ್ಟು ರೈತರ ಜೊತೆ ಸಂಪರ್ಕ ಇಟ್ಕೋಬೇಕು, ರಿಸರ್ಚ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ನಾನು ಬಹುಶಃ ಹೆಚ್ಚು ಪ್ರಚಾರ ಆಗ್ತದೋ ಇಲ್ವೋ ಗೊತ್ತಿಲ್ಲ. ನನಗೆ ಸಾಕಷ್ಟು ರೈತರನ್ನ ಭೇಟಿ ಮಾಡಿದ್ದೀನಿ, ಕೋಲಾರದಿಂದ ಬೆಳಗಾಂನವರೆಗೂ. ನಾನು ರೈತನಾಗಿದ್ರೂ ಕೃಷಿ ಸಚಿವನಾಗೋವರೆಗೂ ಇಷ್ಟೊಂದು ನನಗೂ ಕೃಷಿ ಬಗ್ಗೆ ಮಾಹಿತಿ ಇತ್ತು ಅಂತ ನಾನು ಹೇಳ್ಕೊಳ್ಳಿಕ್ಕೆ ಹೋಗಲ್ಲ. ಕೃಷಿ ಸಚಿವನಾದಮೇಲೆ ನನಗೆ ಭಾಳಷ್ಟು ಮಾಹಿತಿ ಸಿಕ್ಕಿದೆ, ಒಂದಷ್ಟು ಕೆಲಸ ಮಾಡೋ ಖುಷಿನೂ ಇದೆ, ಮಾಡ್ತೀನಿ ಅದರ ಬಗ್ಗೆ. ಇದು ಈ ಜಾಗ ಮತ್ತು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಇತಿಹಾಸ ಇರ್ತಕ್ಕಂಥ VC ಫಾರಮ್ಮು. ಮಹಾರಾಜರು ಅವತ್ತೇ ಕೃಷಿಗೆ ಅದು ಸೂಕ್ತವಾದಂಥ ಜಾಗ ಅಂತೇಳಿ 650 ಎಕರೆಯನ್ನು ಜಾಗ ಕೊಟ್ಟು ಸೊ ಅಲ್ಲೇ ಸಂಶೋಧನೆಯನ್ನು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಇದು ಹೊಸದು ವೈಯಕ್ತಿಕವಾದಂಥ ರಾಜಕೀಯ ಹಿತಾಸಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅದಾದಮೇಲೆ GKVK ಆಯಿತು, ಅದಾದಮೇಲೆ ರಾಯಚೂರು ಆಯಿತು, ಧಾರವಾಡ ಆಯಿತು, ಶಿವಮೊಗ್ಗ ಆಯಿತು. ಜನರಲಿ ಏನಾಗುತ್ತೆ, ರೆವಿನ್ಯೂ ಡಿವಿಷನ್ ಎಲ್ಲ ಕಡೆನೂ ಒಂದೊಂದಾಗಿದೆ, ಮೈಸೂರು ಡಿವಿಷನಲ್ಲಿ ಒಂದಾಗಿಲ್ಲ. ಜೊತೆಗೆ ಇತಿಹಾಸ ಇರ್ತಕ್ಕಂಥ VC ಫಾರಮ್ನಲ್ಲಿ ಮಾಡಬೇಕು ಅನ್ನೋದು ಒಂದು ನನಗೆ ಮನಸ್ಸು ಬಂತು. ಸಿದ್ದರಾಮಯ್ಯನವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ರೇಗಿಸಿದ್ರು, ಮೈಸೂರು ವಿಭಾಗದಲ್ಲಿ ಆಗಬೇಕು ಅಂದ್ರೆ ಮೈಸೂರಲ್ಲಿ ಮಾಡು, ಮಂಡ್ಯದಲ್ಲಿ ಯಾಕೆ ಮಾಡ್ತಾ ಇದೀಯಾ ಅಂತ. ಮಂಡ್ಯ ಮೈಸೂರು ಎರಡೂ ಒಂದೇ. ಬಟ್ ಆದರೆ ಮಂಡ್ಯದಲ್ಲಿ ನಮ್ಮ
ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತೇ ಸಂಶೋಧನೆಗೆ ಒಂದು ಜಾಗ ಕೊಟ್ಟು ಮಾಡಿರೋದ್ರಿಂದ ಬಹುಶಃ ಇಲ್ಲಿ ಮಾಡ್ತಕ್ಕಂಥ ಸೂಕ್ತ ಅಂದಾಗ ಅವರು ಸಂತೋಷವಾಗಿ ಒಪ್ಕೊಂಡು, ಅದಾದಮೇಲೆ ನಾವು ತೋಟಗಾರಿಕೆನೇ ಯಾಕೆ ಅದಕ್ಕೆ ಸೇರಿಸಿದ್ದು ಅಂದರೆ 530 ಕಿಲೋಮೀಟ್ರ್ ಆಗುತ್ತೆ ಬಾಗಲಕೋಟೆಗೆ. ಇವ್ರಿಗೆಲ್ಲ ಏನು ತಪ್ಪು ಕಲ್ಪನೆ ಆಗಿಬಿಟ್ಟಿದೆ ಅಂದರೆ ಬಾಗಲಕೋಟೆದ ಮುಚ್ಚುತ್ತಾರೆ ಅಂತ. ಇಲ್ಲ, ಬಾಗಲಕೋಟೆ ಮುಚ್ಚೋ ಪ್ರಶ್ನೆನೇ ಇಲ್ಲ. ಆದರೆ ಈ ಮೈಸೂರಿನ ಕಾಲೇಜ್ ಮಾತ್ರ ಇದಕ್ಕೆ ಶಿವಮೊಗ್ಗಕ್ಕೆ ಹೆಂಗೆ ಸೇರಿಸಿದ್ದು ಹಂಗೆ ಸೇರಿಸ್ಬೇಕು ಅಂತ. ಅದನ್ನು ಇವ್ರು ಬೇಡ ಅಂದಾಗ ಕೃಷಿ ಮತ್ತು ತೋಟಗಾರಿಕೆ ಅದು ಅವಳಿ ಜವಳಿ, ಒಂದು ಬಿಟ್ಟು ಇನ್ನೊಂದು ಇಲ್ಲ. ನಾವೀಗ ಅದನ್ನ ಪ್ರತ್ಯೇಕ ಇದನ್ನ ಪ್ರತ್ಯೇಕ ಅನ್ನೋದು ಏನು ಅವಶ್ಯಕತೆನೇ ಇಲ್ಲ, ಎರಡೂ ಅವಳಿ ಜವಳಿನೇ ಅದು. ಆಮೇಲೆ ಈ ಕಾಲೇಜನ್ನ ಇಲ್ಲಿಗೆ ತೋಟಗಾರಿಕೆ ಸೇರಿಸಿದ್ರು ಇದು ಈ ಕಾಲೇಜ್ ಮಾತ್ರ ಸೇರಿಸಿರ್ತೇವನ್ನ ತೋಟಗಾರಿಕೆ ವಿಶ್ವವಿದ್ಯಾಲಯನ ಮುಚ್ಚೋ ಪ್ರಶ್ನೆ ಇರಲಿಲ್ಲ. ಈಗ ICR ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಇಂಟಿಗ್ರೇಟೆಡ್ ಯೂನಿವರ್ಸಿಟಿನೇ ಮಾಡಬೇಕು ಅನ್ನೋದನ್ನೇ ಇವತ್ತು ನಮಗೆ ಎಲ್ಲ ಥರದ ಕೃಷಿ ತಜ್ಞರು ಹೇಳ್ತಕ್ಕಂಥದ್ದು. ನಾವು ಮುಂದೆ ಯಾವತ್ತಾರು ಮಾಡಿದ್ರು ಬಾಗಲಕೋಟೆ ಇದ್ದೇ ಇರುತ್ತೆ. ಬಾಗಲಕೋಟೆಗೂ ಎಲ್ಲನೂ ಸೇರಿಸ್ತೀವಿ, GKVKಗೂ ಎಲ್ಲನೂ ಸೇರಿಸ್ತೀವಿ, ಅದೇ ರೀತಿ ಧಾರವಾಡಕ್ಕೂ ಎಲ್ಲರೂ ಸೇರಿಸ್ತೀವಿ. ಯಾವುದೇ ಯೂನಿವರ್ಸಿಟಿನ ಮುಚ್ಚೋ ಪ್ರಶ್ನೆ ಇಲ್ಲ. ಅದನ್ನು ನೀವು ಮನಸ್ಸಿನಲ್ಲಿದ್ದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಹಾಕ್ಬಿಡಿ. ಸೊ ಇತಿಹಾಸದ ಬಗ್ಗೆ ತಮಗೆ ಕನ್ಫರ್ಮ್ ಆಯಿತು ಅಂತ ಕಾಣುತ್ತೆ. ಜೊತೆಗೆ 25 ಕೋಟಿ ಅಂತ ಅಂದ್ರಲ್ಲ ಯಜಮಾನರು, 25 ಕೋಟಿ ಅಲ್ಲ, 250 ಕೋಟಿ ಬೇಕಾಗುತ್ತೆ. ಪ್ರಾರಂಭಿಕವಾಗಿ 25 ಕೋಟಿ ಇದೀವಿ, ಬಟ್ ಎಲ್ಲ ಫೆಸಿಲಿಟೀಸ್ ಇದೆ ಅಲ್ಲಿ. ಜಾಗ ಇದೆ, ಬಿಲ್ಡಿಂಗ್ ಇದೆ, ಕಾಲೇಜ್ ಇದೆ, ರಿಸರ್ಚ್. ಈಗ ಕಬ್ಬು ರಿಸರ್ಚ್ ಸ್ಟೇಷನ್ನು ಅಲ್ಲೇ ಪ್ರಾರಂಭ ಆದದ್ದು, ರಾಗಿ ರಿಸರ್ಚ್ ಸ್ಟೇಷನ್ ಅಲ್ಲೇ ಆಗಿದ್ದು, ಭತ್ತ ರಿಸರ್ಚ್ ಸ್ಟೇಷನ್ನು ಅಲ್ಲೇ ಆಗಿರೋದು, ನಮ್ಮ ಆಲೂಗೆಡ್ಡೆ ಇದು ಎಂಥದ್ದು ಅದು ಆಲೂಗೆಡ್ಡೆ ರಿಸರ್ಚ್ ಸ್ಟೇಷನು ಅಲ್ಲೇ ಆಗಿರ್ತಕ್ಕಂಥದ್ದು. ಬಹುಶಃ ತೋಟಗಾರಿಕೆಗೂ ರಿಸರ್ಚ್ ಸ್ಟೇಷನ್ ಅಲ್ಲೇ ಆಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಸ್ಕುಂಜೋಳ, ಮೇವಿನ ಬೆಳೆಗಳು, ಯಂತ್ರೋಪಕರಣ, ಈ ಎಲ್ಲ ಘಟಕಗಳು ಸಹ ಅಲ್ಲೇ ಇರು. ಎಲ್ಲ ಯೂನಿವರ್ಸಿಟಿಗಿಂತ ಇದು ಬರೀ ಸಂಶೋಧನಾ ಕೇಂದ್ರ ಆದ್ರೂ ಎಲ್ಲ ಯೂನಿವರ್ಸಿಟಿಗಿಂತ ಹೆಚ್ಚು ಸಂಶೋಧನೆ ಆಗ್ತಾ ಇರ್ತಕ್ಕಂಥದ್ದು VC ಪರನ್ನ ಇನ್ಫ್ರಾಸ್ಟ್ರಕ್ಚರ್ ಇದೆ. ಇಷ್ಟೆಲ್ಲ ಇದ್ದು ಯಾವತ್ತೋ 100 ವರ್ಷದಿಂದಲೇ ಯೂನಿವರ್ಸಿಟಿ ಆಗಬೇಕಾದದನ್ನು ಮಾಡದೇ ಇರ್ತಕ್ಕಂಥದ್ರಿಂದ ನಾನು ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಕಳೆದ ಬಾರಿ ಸೇರಿಸಿದ್ದು. ಹಾಗಾಗಿ ಅದೇನಾಗುತ್ತೆ, ನಮ್ಮ ಪುಣ್ಯ. ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಮಂಡ್ಯ ಒಕ್ಕಲಿಗರು ವಿರೋಧ ಅದು ಇದು ಅಂತ ಮಾತನಾಡೋರ್ಗೂ ಇವತ್ತು ಚಲುವರಾಯಸ್ವಾಮಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಂದಾರು ಈ ಒಂದು ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡುವಂಥ ಭಾಗ್ಯ ಅಂತೀನಿ ನಾನು. ಅದನ್ನು ಏನೋ ಒಂದು ದೊಡ್ಡದು, ಯಾಕೆಂದರೆ ಮಂಡ್ಯ ಬಿಟ್ಟರೆ ನಮಗೇನೂ ಗೊತ್ತಿಲ್ಲ. ಈಗ ಕೃಷಿ ಮಂತ್ರಿಯಾಗಿ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ಬೋದು ನಾನು, ಆದರೆ ನಾನು ಮಂಡ್ಯನೇ ಅಲ್ಲ. ನಾನು ಬೇರೆ ಕಡೆ ಹೋಗೋಕ್ಕಾಗಲ್ವಲ್ಲ, ಬೇರೆ ಇರ್ತಾರ. ನಾನು ಹೋಗಿ ಬೆಳಗಾಂನಲ್ಲಿ ನಿಂತ್ಕೊಂಡು ಚುನಾವಣೆ ಮಾಡೋಕ್ಕಾಗಲ್ವಲ್ಲ ರವೀಣ. ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಮಂಡ್ಯಕ್ಕೆ ನನ್ನ ಕರ್ತವ್ಯ. ನಾನು ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ. ನಮ್ಮ ಚೌಡಯ್ಯನವರು ನನ್ನ ಆರೋಗ್ಯ ಸಚಿವನಾದಾಗ ಬಂದು ಹೇಳಿದರು, ನಮಗೆ ಈ ರಾಜ್ಯದಲ್ಲಿ ಭಾಳ ಗೌರವಾನ್ವಿತರು ರಾಜಕೀಯ ಮಾಡಿದ್ದಾರೆ ಮತ್ತು ಅವ್ರ ದಕ್ಷತೆ ಇತ್ತು, ಪ್ರಾಮಾಣಿಕತೆ ಇತ್ತು, ಇಡೀ ರಾಜ್ಯಕ್ಕೆ ಹೆಸರಾದಂಥ ರಾಜಕಾರಣಿಗಳಿದ್ರು. ಆದರೆ ದುರಾದೃಷ್ಟ ಅಭಿವೃದ್ಧಿ ಆಗಲಿಲ್ಲ. ಚಲುವರಾಯಸ್ವಾಮಿ ನೀನೊಂದು ಮಾಡ್ಬೇಕಣೆ ಅಂತ ಚೌಡಯ್ಯನವ್ರು ನನಗೆ ಕರೆದು ಮನೆಗೆ ಒಂದು ಟೀ ಕೊಟ್ಟು ಹೇಳಿದರು. ನನಗೆ ಅವತ್ತಿಂದ ತಲೆ ಒಳಗೆ ಅವಕಾಶ ಸಿಕ್ಕಿದಾಗಲ್ಲ ಏನಾರು ಒಂದು ಮಾಡಬೇಕು ಅನ್ನೋದು. ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಬೇರೆ ಥರದ ಆಸೆ ಅದಕ್ಕೆ ಹೇಳ್ತೀನಿ. ಅದರಿಂದ ಬಹುಶಃ ಈ ವಿಶ್ವವಿದ್ಯಾನಿಲಯ ಭಾಳ ಸೂಕ್ತವಾದಂಥ ತೀರ್ಮಾನ ಅಂತೇಳಿ ನಾನು ಅನ್ಕೋತೀನಿ. ಅದರಿಂದ ತಾವ್ಯಾರೂ ಸಹ ಅದ್ರ ಬಗ್ಗೆ ಅನುಮಾನ ಪಡ್ತಕ್ಕಂಥದ್ದು ಬೇಡ. ಸೊ ಕಾಲೇಜ್ ಬಗ್ಗೆನೂ ಸಹ ನೀವು ಕೇಳಿದ್ದೀರ ವಿವರಣೆಯನ್ನು. ಸೊ ಕಾಲೇಜು ಒಟ್ಟು 20 ಟೋಟಲಿ. ಅದರಲ್ಲಿ ಮಂಡ್ಯದಲ್ಲಿ 499 ಜನ ಸ್ಟೂಡೆಂಟ್ ಇದ್ದಾರೆ. ಚಾಮರಾಜನಗರ 128, ಹಾಸನ 905, ಪೊನ್ನಂಪೇಟೆ 260, 1797 ವಿದ್ಯಾರ್ಥಿಗಳು ಮಂಡ್ಯ ಯೂನಿವರ್ಸಿಟಿ ಟೋಟಲಿ. ಟೋಟಲ್ ಇಡೀ ಈ ಮಂಡ್ಯ ವ್ಯಾಪ್ತಿಗೆ ಎಷ್ಟು ಕಾಲೇಜ್? ಮಂಡ್ಯ ವ್ಯಾಪ್ತಿಗೆ ಹೇಳ್ತಾ ಇದ್ದೀನಲ್ಲ, ಮಂಡ್ಯ ವ್ಯಾಪ್ತಿಗೆ ಸೊ 3, 6, 7, 8 ಕಾಲೇಜ್ ಇದೆ. ಅದರಲ್ಲಿ 1797 ವಿದ್ಯಾರ್ಥಿಗಳಿದ್ದಾರೆ. ಸೊ ಈಗ GKVKನಲ್ಲಿ 2634 ಇದ್ದಾರೆ. ಬಟ್ ಅದ್ರ ಜೊತೆಗೆ ಯೂನಿವರ್ಸಿಟಿ ಈಗ 4 ಇತ್ತು, 5 ಆಗಿದೆ. ಇದು ಸೇರಿ 5 ಆಗುತ್ತೆ. ಸೊ ಇದು ಬಹುಶಃ ಕೃಷಿ ವಿಶ್ವವಿದ್ಯಾನಿಲಯ ಮತ್ತೆ ಮಾಡೋ ಅವಶ್ಯಕತೆ ಯಾವುದೇ ಸರ್ಕಾರಕ್ಕೂ ಬರಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಭಾಗಕ್ಕೂ ಒಂದೊಂದು ಆಗಿದೆ.
ಸೊ ಅಲ್ಲಿ ನಾವು ಹೆಚ್ಚು ಒತ್ತು ಕೊಟ್ಟು ರೈತರಿಗೆ ಏನೇನು ಬೇಕೋ ಅದು ಸಂಶೋಧನೆ ಮಾಡಿ ಅಥವಾ ಹೊಸ ತಳಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಇರ್ಬೋದು, ಅದನ್ನು ಕೊಟ್ಟರೆ ಸಾಕಾಗುತ್ತೆ. ಬಹುಶಃ ಆ ಥರದಿಲ್ಲ. ಸೊ 20 ಕಾಲೇಜ್ ಹೇಳಿದ್ದು. ಬಟ್ ಇದ್ರ ಜೊತೆಗೆ ಈ ಇನ್ಫ್ರಾಸ್ಟ್ರಕ್ಚರು ಏನು ನೀವು ಹೇಳಿದ್ರಿ, ಅದಕ್ಕೆ ಭಾಳಷ್ಟಿದೆ. ಇವತ್ತು ನಾವು ಹೊಸ್ದಾಗಿ ಹೋಗಿ ಜಾಗ ತೊಗೊಳಂಗಿಲ್ಲ, ಹೊಸ್ದಾಗಿ ಹೋಗಿ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಹೊಸ್ದಾಗಿ ಹೋಗಿ ಕಾಲೇಜ್ ಮಾಡಂಗಿಲ್ಲ, ಅಥವಾ ಸಂಶೋಧನಾ ಕೇಂದ್ರ ಓಪನ್ ಮಾಡಂಗಿಲ್ಲ. ಎಲ್ಲವೂ ಒಟ್ಟಾಗಿದೆ. ಒಟ್ಟು 11,452 ಜನ. ಇದ್ರ ಜೊತೆಗೆ ಚುಂಚನಗಿರಿ ಸಂಸ್ಥೆಯವರು ಫಸ್ಟ್ ಟೈಮ್ ನಾವು ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಕೃಷಿ ಸಚಿವನಾದಮೇಲೆ, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರೈವೇಟ್ ಕಾಲೇಜ್ ಇದೆ, ಆದರೆ ನಮ್ಮಲ್ಲಿ ಯಾವುದು ಇಲ್ಲಿವರೆಗೆ ಸ್ವತಂತ್ರದ ನಂತರ ಕಾಲೇಜ್ ಕೊಟ್ಟಿರಲಿಲ್ಲ. ಪ್ರೈವೇಟ್ ಕಾಲೇಜ್ಗೆ ಎಲ್ಲ ಥರದ ಕಂಡೀಷನ್ಗಳನ್ನ ಹಾಕ್ಕೊಂಡು ಚುಂಚನಗಿರಿಯ ಸಂಸ್ಥೆಯವರು ಭಾಳ ವರ್ಷದಿಂದ ನಮ್ಮ ದೊಡ್ಡ ಸ್ವಾಮೀಜಿ ಇದ್ದಾಗಲಿಂದನೂ ಕೇಳಿದರು. ಮೈಸಂದ್ರದಲ್ಲಿ ಅವರ ತುಮಕೂರು ತಾಲೂಕು ಬರುತ್ತೆ, ಅವ್ರಿಗೂ ಒಂದು ಪ್ರೈವೇಟ್ ಕಾಲೇಜನ್ನು ಕೊಟ್ಟಿದ್ದೀವಿ. ಹಾಸನಕ್ಕೆ ಇದು ಕರಿಗೌಡರು ಅಂತ MLA ಇದ್ದರು ಕನಕಪುರ, ಅವ್ರದ್ದು ಒಂದು ಸಂಸ್ಥೆ ಇತ್ತು, ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರದ್ದು 2 ಪ್ರೈವೇಟ್ ಕಾಲೇಜು ಕೊಟ್ಟಿದ್ವಿ. ಹೀಗಾಗಿ ಬಹುಶಃ ನಾವು ತಂದಿರ್ತಕ್ಕಂಥದ್ದು ನಮ್ಮ ಭಾಗದ ಈ ಒಣ ಪ್ರದೇಶ ಏನಿದೆ, ಬಯಲುಸೀಮೆ ಅಂತ ಏನು ನಾವು ಅಂತೀವಿ, ಈ ಭಾಗದಲ್ಲಿ ಅತ್ಯಂತ ಅವಶ್ಯಕತೆ ಇತ್ತು. ಬಹುಶಃ ಇಡೀ ರಾಜ್ಯದ ಜನ ಅಲ್ಲ, ಭಾಳಷ್ಟು ಜನ ಕೃಷಿ ತಜ್ಞರು ಮಂಡ್ಯಕ್ಕೆ ಯಾಕೆ ಯೂನಿವರ್ಸಿಟಿ ಮಾಡಲಿಲ್ಲ ಅನ್ನೋದು ಕೇಳ್ತಿದ್ರೆ ವಿನಾ, ಸೊ ಬೇರೆ ಮಾಡಿದ ತಪ್ಪು ಅಂತ ಯಾರು ಕೇಳ್ತಿರಲಿಲ್ಲ. ಅದೇ ರೀತಿ ನೀವು ಸಹ ಎಲ್ಲ ಸೊ ಅದ್ರ ಬಗ್ಗೆ ಒಂದಷ್ಟು ಸಜೆಷನ್ ಕೊಟ್ಟಿದ್ರೆ ವಿನಾ ಎಲ್ಲರೂ ಒಪ್ಪಿದ್ದೀರ. ಅದು ಅತ್ಯಂತ ನನಗೆ ಸಂತೋಷ ಆಗಿದೆ. ದಯಮಾಡಿ ಕೊನೆಯದಾಗಿ ಮೋಡಲ್ ಯೂನಿವರ್ಸಿಟಿ ಮಾಡಿ ಸರ್. ಕೊನೆಯದಾಗಿ ನೋಡಿ, ನಿಮಗೆ ಒಂದು ಆತಂಕ ಇರೋದು ಹೇಳ್ಬಿಡ್ತೀನಿ. ಸದರಿ ವಿಧೇಯಕದಲ್ಲಿ ಹಾಗೆ ಮರುಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರತಿಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಕೈಬಿಡಲಾಗಿದೆ ಅಂತ ನೆನ್ನೆ ಹೇಳ್ಬಿಟ್ಟಿದ್ವಿ. ಸೊ ಮತ್ತು ಕ್ಯಾಬಿನೆಟಲ್ಲೂ ಸಹ ನಮ್ಮ ತಿಮ್ಮಾಪುರ್ ಇರ್ಬೋದು, HK ಪಾಟೀಲ್ ಇರ್ಬೋದು, ನಮ್ಮ ಸಭಾಪತಿಗಳು ಸಹ ನನಗೆ ಫೋನ್ ಮಾಡಿದರು. ಅವರೆಲ್ಲರ ಸೂಚನೆಯಂತೆ, ಅಭಿಪ್ರಾಯದಂತೆ ಕ್ಯಾಬಿನೆಟಲ್ಲೂ ಸಹ ಬಾಗಲಕೋಟೆಯ ವ್ಯಾಪ್ತಿಗೆ ಬರುವಂಥ ಎಲ್ಲ ಸಂಶೋಧನಾ ಎಲ್ಲ ಘಟಕಗಳು ಕಾಲೇಜುಗಳನ್ನ ಈ ಒಂದು ಬಿಲ್ಲು ಮತ್ತು ತಿದ್ದುಪಡಿಯಲ್ಲಿ ಹೊರತುಪಡಿಸುವಂಥ ಕ್ಯಾಬಿನೆಟಲ್ಲೂ ಸಹ ಅಪ್ರೂವ್ ಮಾಡಿ. ಅದರಿಂದ ನೀವು ಮತ್ತೆ ಆತಂಕ ಪಡ್ತಕ್ಕಂಥದ್ದು ಬೇಡ. ದಯಮಾಡಿ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಕೇಳ್ತಾ ಇದ್ದೀನಿ ಅಧ್ಯಕ್ಷ. ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕೃತವಾದ ರೂಪದಲ್ಲಿರುವ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ವಿಧೇಯಕ 2025 ಪರಿಶೀಲಿಸಲು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿಂದ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದೆನ್ನೋರ ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವ ಹೌದೆನ್ನೋರ ಪರವಾಗಿದೆ, ಪ್ರಸ್ತಾವ ಹೌದೆನ್ನೋರ ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ.